ಎರಡನೇ ಬಾರಿಗೆ ಬಳ್ಳಾರಿ ಜೈಲಿಗೆ ನಟ ದರ್ಶನ್. ಈ ಹಿಂದೆ ಚೌಕ ಸಿನಿಮಾದ ಶೂಟಿಂಗ್ಗೆ ಅಂದ್ರೆ ನಟನಾಗಿ ಹೋಗಿದ್ರು, ಈಗ ವಿಚಾರಣಾ ದಿನ ಕೈದಿಯಾಗಿ ಹೋಗ್ತಾ ಇದ್ದಾರೆ. ನೋಡಿ ಪಟ್ಟ ಹೆಂಗ್ ಬದಲಾಗ್ಬಿಟ್ಟಿದೆ ಅಂತ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಶೂಟಿಂಗ್ ಆಗಿತ್ತು ಚೌಕ ಸಿನಿಮಾ, ನಿಮಗೆಲ್ಲ ನೆನಪಿರ್ಬೋದು. ಅಂದು ಶೂಟಿಂಗ್ ಆಗಿ ಬಂದಿದ್ರು, ಅವಾಗಿದ್ದ ಗ್ರೇಡೇ ಬೇರೆ, ಈಗ ಇರುವಂತಹ ಗ್ರೇಡೇ ಬೇರೆ. ಈಗ ಹತ್ಯೆ ಕೇಸ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿ ಸೆರೆವಾಸವನ್ನ ಅನುಭವಿಸಬೇಕಾಗಿ ಬರ್ತಾ ಇದೆ ಕೊಲೆ ಆರೋಪಿ ದರ್ಶನ್. ಕಾಲ ಹೇಗೆ ಬದಲಾಗಿದೆ ನೋಡಿ. ಈ ಹಿಂದೆ ಇವ್ರನ್ನ ನೋಡೋದಕ್ಕೆ ಮುಗಿ ಬೀಳ್ತಾರೆ, ಈಗಲೂ ಮುಗಿ ಬೀಳ್ತಾರೆ. ದರ್ಶನ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅಧಿಕಾರಿಗಳು ಅಷ್ಟೇ, ಕೆಲವರೆಲ್ಲ ಒಂದು ಆಕರ್ಷಣೆ ಇದ್ದೇ ಇರುತ್ತೆ. ಬಟ್ ಚೇಂಜ್ ಆಗಿರುವಂತಹ ವಿಚಾರ ಏನಂದರೆ, ಕಾನೂನಿನ ಅಡಿಯಲ್ಲಿ, ಕಾನೂನಿನ ಕಣ್ಣಿನಲ್ಲಿ ಈತ ಆರೋಪಿ. ಈಗ ಮುಂಚೆ ನಟ, ಹೀರೋ, ಶೂಟಿಂಗೋಸ್ಕರ ಬಂದಿದ್ದಾರೆ ಅಂತ ಒಂದು ಜೋಶು ಖುಷಿ ಅಧಿಕಾರಿಗಳಲ್ಲಿ ಕೂಡ ಇತ್ತು. ಈಗ ಈತ ಸಂಭಾವ್ಯ ರೌಡಿ ಶೀಟರ್ಗಳ ನೆಟ್ವರ್ಕನ್ನು ಇಲ್ಲೂ ಕೂಡ ಮಾಡ್ಕೋಬಾರ್ದು, ಈತನ ಮೇಲೆ ಕಣ್ಗಾವಲಿಡಬೇಕು ಅಂತ ಹೇಳಿ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿರುವಂತಹ ಸಂದರ್ಭ. ಸೊ ಕಾಲಚಕ್ರ ತಿರುಗಿದೆ. ಸೊ ಈ ವಿಚಾರ ಕೂಡ ಭಾಳ ಚರ್ಚೆ ಆಗ್ತಾ ಇದೆ. ಮತ್ತು ಬಳ್ಳಾರಿ ಜೈಲು ನಾವಾಗಲೇ ಹೇಳ್ತಾ ಇದ್ವಿ, ದೇಶದ ಕೆಲವು ಜೈಲುಗಳಲ್ಲಿ ಗಲ್ಲು ಶಿಕ್ಷೆಗೆ ಅವಕಾಶ ಇರೋದು, ಅಂದರೆ ಆ ವ್ಯವಸ್ಥೆ ಇರೋದು ಬಳ್ಳಾರಿ ಜೈಲಲ್ಲಿ ಕೂಡ ಇದೆ. ಆಮೇಲೆ ತುಂಬ ಕಠಿಣವಾಗಿರುತ್ತೆ ರೂಲ್ಸು ಅಲ್ಲಿ, ಮತ್ತು ತುಂಬ ನಿಯತ್ತಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅಂತೆಲ್ಲ ಕೇಳ್ಪಟ್ಟಿದ್ದೀವಿ. ದರ್ಶನ್ ಬಂದ ಮೇಲೆ ಹೆಂಗೆ ನೋಡೋಣ.